ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಒಂದು ಸಂಪಂಗಿ ಹೂವು ಟೈಪು ಮತ್ತು ಹಲಸಿನ ತೊಳೆ ಥರ ಶೇಪು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 2 ಕಪ್ ಆಗೋವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನಾನು ಮೈದಾ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಮೈದಾ ತಗೊಂಡಿದ್ದೀನಿ. 3 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಚುಟ್ಕಿ ಆಗೋವಷ್ಟು ಉಪ್ಪು ತಗೊಂಡಿದ್ದೀನಿ. ಒಂದು ಚುಟ್ಕಿ ಆಗೋವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಕೂಡ ಬಳಸ್ಬೋದು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು 3 ಸ್ಪೂನಷ್ಟು ತುಪ್ಪ ಕಾಯಿಸ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಕಾಯಿಸಿ ಹಾಕ್ಬೋದು. ಒಂದು 3 ಸ್ಪೂನಷ್ಟು ತುಪ್ಪ ಬಿಸಿ ಆಗಿದ್ದಿಲ್ಲ, ಅದಕ್ಕೆ 1 ಸ್ಪೂನ್ ತೊಗೊಂಡು ಫಸ್ಟು 1 ಸ್ಪೂನಲ್ಲಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ತೆಗೆದ್ಬಿಟ್ಟು ನಾವು ಕೈಯಲ್ಲಿ ಚೆನ್ನಾಗಿ ಉಜ್ಕೊಳ್ಳೋಣ. ಇದು ನೋಡಿ, ಈ ಥರ ಎಲ್ಲ ಉಜ್ಕೋಬೇಕು. ಉಜ್ಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಅಲ್ಲಿವರೆಗೂ ನಾವು ಇಟ್ಟು ಉಜ್ಕೊಳ್ಳೋಣ. ಈ ಥರ ಚೆನ್ನಾಗಿ ಉಜ್ಕೊಂಡಿದ್ದೀನಿ ನೋಡಿ. ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ನಿಲ್ಲಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಉಜ್ಕೋಬೇಕು. ಇಟ್ಟು ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಂಡು ಈ ಥರ ಉಂಡೆ ಕಟ್ಟಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೇ. ಇದಕ್ಕೆ ನಾವು ಇವಾಗ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಾಕ್ಬಿಡ್ಬೇಕು. ಎಣ್ಣೆ ಹಾಕ್ಬಿಟ್ಟು ಈಗ ಒಂದು ಲಿಡ್ ಮುಚ್ಚಿ 15 ನಿಮಿಷ ರೆಸ್ಟಿಗೆ ಬಿಡೋಣ. ಇದು 15ರಿಂದ 20 ನಿಮಿಷ ರೆಸ್ಟಿಗೆ ಬಿಡೋಣ. ಇದು ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಪಾಕ ತಗೊಳ್ಬೇಕು ನಾವು, ಒಂದೆಳೆ ಪಾಕ. 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದರಲ್ಲಿ ನಾನು ಅರ್ಧ ಕಪ್ ಆಗೋವಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಒಂದೆಳೆ ಪಾಕ ಬರೋವರೆಗೂ ಬಿಡಬೇಕು. ಈಗ ನಾವು ಇದು ಒಂದೆಳೆ ಪಾಕ ಬರೋವರೆಗೂ ಬಿಡಬೇಕು. ಸಕ್ಕರೆ ಎಲ್ಲ ಕರಗಲಿ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಬರಬೇಕು. ಇದು ತಗೊಂಡ್ರೆ ಒಂದೆಳೆ ಈ ಥರ ಬರಬೇಕು. ಇನ್ನು ಬಂದಿಲ್ಲ, ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾವು ಒಂದು ಸ್ವಲ್ಪ ತಗೊಂಡು ಈ ಥರ ನೋಡಿ, ಒಂದೆಳೆ ಪಾಕ, ಒಂದೆಳೆ ಪಾಕ ಬಂದಿದೆ. ಪಾಕ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡೋಕ್ಕೆ ಅದು ಕರ್ಜಿಕಾಯಿ ಎಲ್ಲ ಇರೋದು ಆ ಥರನೇ ಅದನ್ನು ಇಟ್ಕೊಂಡು ಇದೊಂದು ಪಕ್ಕಕ್ಕೆ ಇಟ್ಬಿಡೋಣ. ಇದು ಆಗಬಾರ್ದು, ಬಿಸಿಯಾಗಿಯೇ ಇರಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ. ಈಗ ಹಿಟ್ಟು ಕಲಸಿ ಒಂದು 20 ನಿಮಿಷ ಆಗಿದೆ. ಹಿಟ್ಟು ಕಲಸಿ ಒಂದು 20 ನಿಮಿಷ ಆಗಿದೆ. ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈ ಥರ ಉದ್ದ ಮಾಡ್ಕೊಳ್ಳೋಣ. ಇದು ಈಗ ನಾನು ಹಿಟ್ಟು ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ರೆ 1 ಇಂಚಿಗೆ ಕಟ್ ಮಾಡ್ಕೊಳ್ಳೋಣ. ಈ ಥರ ಈಗ ನಾವು ಹಿಟ್ಟೆಲ್ಲ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. 1 ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಿಟ್ಟು ಸ್ಲ್ಯಾಬ್ ಮೇಲೆ ತಗೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಪೂರಿ ಥರ ಲಟ್ಟಿಸ್ಕೊಳ್ಳಿ.
ಲಟ್ಟಿಸ್ಕೊಂಡು ಈ ಥರ ಸೈಡಲ್ಲಿ ಎಡ್ಜಸ್ ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಕಡೆನೂ ಜಾಗ ಬಿಡಬೇಕು, ಈ ಕಡೆನೂ ಜಾಗ ಬಿಡಬೇಕು. ಮಧ್ಯದಲ್ಲಿ ಈ ಥರ ಲೈನ್ಸ್ ಬರಬೇಕು. ಕಟ್ ಮಾಡ್ಕೊಳ್ಬೇಕು. ಕೊನೆವರೆಗೂ ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ನಾವಿದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಸವರ್ಕೊಂಡು ಸ್ವಲ್ಪ ಹಸಿಟ್ಟು ಈ ಥರ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಈ ಥರ ನೋಡಿ. ಇದು ಲಾಸ್ಟಲ್ಲಿ ಈ ಎಡ್ಜಸ್ ಇರುತ್ತಲ್ಲ, ಅದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಈ ಥರ ಇದು ನಾವು ಇವಾಗ ಈ ಶೇಪಿಂದನೇ ಇರೋದು. ಸಂಪಂಗಿ ಹೂವು ಥರ ಮನೆ ಬಂದಿದೆ, ಮತ್ತು ಅಲ್ಸಲೆನ್ ತೊಳೆಯೋ ಥರ ಬಂದಿದೆ ನೋಡಿ. ಈ ಶೇಪ್ ಇದು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಅದೇ ಥರ ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ. ಸೈಡೆಲ್ಲ ಕಟ್ ಮಾಡ್ಕೊಂಬಿಡಿ. ಕಟರಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಈಗ ನಾವು ಈ ಥರ ಕೊನೆಯಿಂದ ಆ ಕಡೆ ಈ ಕಡೆ ಜಾಗ ಬಿಟ್ಟು ಪಕ್ಕದಲ್ಲಿ ಈ ಥರ ಒಂದು ಗೆರೆ ಹಾಕ್ಕೊಳ್ಳೋಣ. ನೋಡಿ, ಶೇಪ್ ಹೂವು ಥರ ಬಂದಿದೆಯಲ್ಲ, ಅದಕ್ಕೆ ಇದಕ್ಕೆ ಹೆಸರು ಸಂಪಂಗಿ ಹೂವು ಸ್ವೀಟ್ ಅಂತ. ಈ ಥರ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಈ ಥರ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಸಿಟ್ಟು ಇದ್ರ ಮೇಲೆ ಉದುರಿಸ್ಕೊಳ್ಬೇಕು. ಉದುರಿಸ್ಕೊಂಡು ಕೊನೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೀವು ದೊಡ್ಡದಾದರೂ ಮಾಡ್ಕೊಳ್ಬೋದು, ಚಿಕ್ಕದಾದರೂ ಮಾಡ್ಕೊಳ್ಬೋದು. ಈ ಎಡ್ಜಸ್ ಇರುತ್ತಲ್ಲ, ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಈಗ ಇದನ್ನು ಅಷ್ಟೇ ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ. ನಾನು ಅದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ. ಎಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ. 2, 4, 6, 7, 8, 9, 10, 11, 12, 13, 14, 15 ಆಗಿದೆ ನನಗೆ. 2 ಕಪ್ಪು ಮೈದಕ್ಕೆ ನಾನು ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಜಾಸ್ತಿ ಕಾಯಬಾರ್ದು, ಮೀಡಿಯಮ್ ಆಗಿ ಕಾಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ಇಟ್ಟಾಕಿ ನೋಡೋಣ. ಇದು ನೋಡಿ, ಈ ಥರ ಕಾಯಬೇಕು ಎಣ್ಣೆ ಅಷ್ಟೇ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದೊಂದೊಂದೇ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿರುತ್ತೆ ಮಾಡಿದ್ರೆ. ಆ ತಟ್ಟೆಗಳು ಜೋಡಿಸ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದಕ್ಕೇ. ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಈ ಥರ ತಿರುಗಿಸ್ಕೊಳ್ಳಿ. 1 ಸ್ಪೂನ್ ತಗೊಂಡು ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ನೋಡಿ, ಲೈಟಾಗಿ ಬ್ರೌನ್ ಕಲರ್ ಬರ್ತಾಯಿದೆ. ಆ ಕಡೆ ಈ ಕಡೆ ತಿರುಗಿಸಿ
ಇಲ್ಲಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಆಗ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಿದು. ನೋಡಿ ಫ್ಲೇವರ್ ಥರನೇ ಕಾಣ್ತಾ ಇದೆ ನೋಡಿ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಎಲ್ಲ ಕಡೆ ಬ್ರೌನಾಗಿ ಸುಟ್ಕೊಂಡಿದ್ದೀನಿ ನೋಡಿ, ಒಳಗಡೆ ಎಲ್ಲ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಈಗ ಇದೊಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ, ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಬಾಣಲಿ ಇದ್ದರೆ ಸ್ವಲ್ಪ ಬೇಗ ಆಗ್ಬಿಡುತ್ತೆ, ನಾನು ಚಿಕ್ಕ ಬಾಣಲಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಿದು. ಸ್ವಲ್ಪ ಬಿಸಿಯಾಗಿ ಇರಬೇಕು. ಆಗ ಬಿಸಿ ಇರುವಾಗಲೇ ನಾವು ಇದೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಇದು ಈ ಥರ ಹಾಕಿ ಮುಳುಗಿಸ್ಬೇಕು. ಇದು ತೆಗ್ದ್ಬಿಡ್ಬೇಕು ಈ ಥರ. ಇದರ ತೆಗೆದು ಪ್ಲೇಟ್ ಇಟ್ಕೊಳ್ಳಿ, ತೆಗೆದ್ಬಿಟ್ಟು ಪ್ಲೇಟಲ್ಲಿ ಇಟ್ಕೋಬೇಕು. ಆ ಕಡೆಗೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದಾಗಿದೆ, ತೆಗಿತಾ ಇದ್ದೀನಿ. ಈ ಥರ ಬ್ರೌನ್ ಕಲರಾಗಿ ಬರಬೇಕು. ನಾನು ಅದೇ ಥರ ಎಲ್ಲನೂ ಫ್ರೈ ಮಾಡ್ಕೊಂಡು ಬರ್ತೀನಿ. ಮತ್ತು ಇದು ಕೂಡ ಹಾಗೆ ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ತೆಗೆದ್ಬಿಟ್ಟು ತಟ್ಟೆಗೆ ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ರೆಡಿಯಾಗಿದೆ. ಸಂಪಂಗಿ ಹೂವು ಥರನೇ ಕಾಣ್ತಾ ಇದೆ ನೋಡಿ ಇದು. ಎಷ್ಟು ಕ್ರಿಸ್ಪಾಗಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಪಂಗಿ ಹೂವು ಫ್ಲೇವರ್ ಸ್ವೀಟ್ ಮಾಡಿದ್ದೀನಿ. ಇದಕ್ಕೆ ಹಲಸಿನ ತೊಳೆ ಕೂಡ ಅನ್ಬೋದು, ಅದೇ ಶೇಪಲ್ಲಿ ಇದೆಯಲ್ಲ, ಇದಕ್ಕೆ ಅದೇ ಹೆಸರು. ನಿಮಗೆ ಈ ಸ್ವೀಟು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟಾಗಿ ವರಮಹಾಲಕ್ಷ್ಮಿಗೆ ಮಾಡ್ಬೋದು. ಪ್ಲೇಟಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ.